ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತೇನಪ್ಪ ಅಂತಂದ್ರೆ ಹೀರೆಕಾಯಿಯಿಂದ ಸಿಂಪಲ್ ಆಗಿ ಒಂದು ರೆಸಿಪಿ ತಂದಿದ್ದೀನಿ. ಹೀರೆಕಾಯಿ ಹಾಲ್ ಸಾಂಬಾರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ಹೀರೆಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಈರುಳ್ಳಿ ಒಂದು, ಟೊಮೆಟೊ ಒಂದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ ತೊಗೊಂಡಿದ್ದೀನಿ ನಾನು. ಒಂದು 2.5 ಸ್ಪೂನು ಮನೇಲೆ ಮಾಡಿದಂತಹ ಮಸಾಲ ಪುಡಿ, ಇದು ಮನೇಲಿ ಮಾಡಿಸಿಟ್ಕೊಂಡಿರೋದು. ಗ್ಯಾಸ್ ಆನ್ ಮಾಡ್ಕೊತೀನಿ. ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಒಬ್ಳಿಗೆ ಮಾಡೋದು ಇದು. ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡ್ಕೊತೀನಲ್ಲ, ಅದಕ್ಕೋಸ್ಕರ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ನೀವೇನಾದ್ರು ಜಾಸ್ತಿ ಮಾಡಬೇಕು ಅಂತಂದರೆ ತಪ್ಪಲೆ ಇಟ್ಕೊಳ್ಳಿ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಮಾಡಬೇಕು. ಮತ್ತು ಇದಕ್ಕೆ ಈರುಳ್ಳಿ, ಫ್ರೈ ಮಾಡ್ಕೊಬೇಕು. ಇದನ್ನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಇದಕ್ಕೆ ಈರುಳ್ಳಿ ಫ್ರೈ ಆಗೈತೆ, ಕರಿಬೇವು ಹಾಕ್ಕೊತೀನಿ. ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊತೀನಿ ನಾನು. ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಹೀರೆಕಾಯಿನ ನಾನು ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಹೀರೆಕಾಯಿ ಎಲ್ಲ ಸಿಂಪಲ್ಲಾಗಿ ಏನಾದರೂ ಮಾಡ್ಕೋಬೇಕಂತಂದರೆ ಹೀರೆಕಾಯಿಲಿ ಈ ಥರ ಹೀರೆಕಾಯಿಯಿಂದ ಮಾಡ್ಕೊಳ್ಳಿ ಸಾಂಬಾರು. ಇವಾಗ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಹೀರೆಕಾಯಿ ಸ್ವಲ್ಪ ಮಸಿಯೋಗಂಟ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು. ಆವಾಗಲೇ ನಾನು ಪುಡಿ ತೋರಿಸ್ದೆ ಅಲ್ವಾ, ಇವಾಗ ಅದನ್ನು ಪುಡಿನ ನೀರು ಕಲಿಸ್ಕೊಂಡು, ಈಗ ಆಲ್ರೆಡಿ ಇದು ಹೀರೆಕಾಯಿ ಬೆಂದಿದೆ. ಇವಾಗ ಹೀರೆಕಾಯಿಗೆ ಅದರೊಳಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಇದ್ರೊಳಗೆ ಚೆನ್ನಾಗಿ ಬೇಯಬೇಕದು. ಲಾಸ್ಟಲ್ಲಿ ಹಾಲು ಬಿಡ್ತಾರೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ನಾವು. ಅದು ಅದು ಎಷ್ಟು ತೊಗೊಬೇಕೋ ಅಷ್ಟು ಬೇಯೋಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀವಿ. ಈ ಥರ ಸಾಂಬಾರು ಕುದೀತಾ ಐತೆ, ಚೆನ್ನಾಗಿ ಕುದಿಬೇಕಿದೆ. ಈ ಥರ ಕುದ್ದಿದ್ದಾಗಿದೆ. ಇವಾಗ ಹಾಲು ಹಾಕೋಬೇಕು ಇದಕ್ಕೆ. ಇವಾಗ ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನನಗೆ ಸಪೋರ್ಟಿಗೆ ಬಂದು ನಮ್ಮ ಅಮ್ಮ ಅವರೇ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇರೋದು, ಪಾಪು ಇರೋದ್ರಿಂದ. ಒಂದೆರಡು ಕುದಿ ಬರಬೇಕಷ್ಟೇ. ಇದು ಸಾಂಬಾರು ರೆಡಿಯಾಗಿದೆ. ಇಷ್ಟೇ, ಇದು ಹೀರೆಕಾಯಿ ಹಾಲು ಸಾಂಬಾರು ಅಂತ ಹೇಳ್ಬಿಟ್ಟು. ನೀವು ಸಹ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಬಾರು ಇದು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ. ಯಾರ್ಯಾರು ಹೊಸ್ದಾಗೆಲ್ಲ ನೋಡ್ತಾ ಇದ್ದೀರಾ ಅವರು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಲಾಟ್. ಹಾಲು ಸಾಂಬಾರು ರೆಡಿ ಅನ್ನದ ಜೊತೆ, ಹಾಗೆ ಮುದ್ದೆ ಜೊತೆನೂ ಇದನ್ನು ತಿನ್ಬೋದು.